ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಲವ್ ಇನ್ ದ ಮೈಲ್ಸ್. ನಾವಿವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ರೆಸಿಪಿ ನೋಡಿದೆ, ಎಗ್ಗಿಂದು ಕರಿ ಥರ. ಸೊ ಅದ್ಬಿಟ್ಟು ಅದನ್ನು ರೀಕ್ರಿಯೇಟ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ನಾನು, ನನ್ನ ಹಸ್ಬೆಂಡು. ಸೊ ಅದಕ್ಕೆ ಫಸ್ಟು ನಾನು ಈರುಳ್ಳಿ ಹಚ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡೋಕ್ಕೆ ಮೆಣಸಿನ್ಕಾಯಿ, ಆಮೇಲೆ ಕರ್ಬೇವಿನ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಅವರು ಪುದೀನ ಹೇಳಿರಲಿಲ್ಲ, ಬಟ್ ನಾನು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಕಸ್ಟಮೈಸ್ ಮಾಡ್ತಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಇದು ಹುರ್ಕೊಂಡಿರೋ ಕಡಲೆ ಬೀಜ, ರೋಸ್ಟೆಡ್ ಪೀನಟ್ಸ್ ಹಾಕ್ತಿದ್ದೀನಿ. ಇಷ್ಟನ್ನ ರುಬ್ಬೇಕು. ಅದು ಒಗ್ಗರಣೆಗೆ ಹಾಕ್ತಾರೆ. ರುಬ್ಕೊಡ್ತೀರಾ? ನೀರು ಹಾಕಿ ಸೊ ನೆಕ್ಸ್ಟು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀವಿ. ಇದನ್ನ ಸಿಪ್ಪೆ ಸುಲಿಬೇಕು. ಸ್ವಲ್ಪ ಓಟ್ಸ್ ಪೌಡರ್ ಮಾಡ್ಕೊಬೇಕು, ಥಿಕ್ನೆಸ್ ಬರಲಿ ಅಂತ. ಓಟ್ಸ್ ಪೌಡರ್ ಪೌಡರ್ ಮಾಡ್ಕೊತಾ ಇದ್ದೀವಿ. ಚಾರ್ಜಿಗೆ ಎಲ್ಲ ಗೊತ್ತಿಲ್ಲ, ಚಾರ್ಜ್ ಇಲ್ಲ. ಎಲ್ಲ ರುಬ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನು ಮಾಡಬೇಕು? ಇವಾಗ ಒಂದು ಪ್ಯಾನ್ ಇಡಬೇಕು. ಈ ಪ್ಯಾನ್ ಓಕೆನಾ? ಹಾಂ, ಓಕೆ. ಆಯಿಲ್ನ ಈ ಥರ ಒಂದು ಬಾಟಲಿಗೆ ಹಾಕಿ ಇಟ್ಕೊಂಡಿದ್ದೀವಿ. ನಾವಿಬ್ರು ಜಾಸ್ತಿ ಆಯಿಲ್ ತಿನ್ನಲ್ಲ, ಜಾಸ್ತಿ ಕ್ಯಾಲರೀಸ್ ಅಂತ. ಸೊ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತೀವಿ ಅಷ್ಟೇ ಇದರಲ್ಲಿ. ಒಂದು ಸ್ವಲ್ಪ ಬಿಸಿ ಆಗಲಿ, ಅಷ್ಟೊತ್ತಿಗೆ ಮಸಾಲೆ ಡಬ್ಬಿ ಕೊಡ್ತೀವಿ. ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಅಲ್ಲ, ಸಾಸಿವೆ. ಜೀರಿಗೆ ಸಾಸಿವೆ ಗೊತ್ತಿಲ್ಲ, ಅಡುಗೆ ಮಾಡ್ತಿದ್ದಲ್ಲ ಬುಟ್ಟಿ. ಈಗ ಏನಾಗ್ತಿದ್ಯಾ? ಇವಾಗ ಜೀರಿಗೆ ಹಾಕ್ತಿದ್ದೆ. ಓಕೆ. ಅದು ಏನಿಲ್ಲ, ನೀನು ಅಟೆಂಟಿವ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಉಲ್ಟಾ ತಡ್ಕ ಹೇಳಿದೆ ಅಷ್ಟೇ. ಹಂಗೆ ಸಿಡಿತಾ ಇದೆ. ಸಿಡಿಬೇಕು, ಅವಾಗಲೇ ರುಚಿ ಬರೋದು. ಓಕೆ. ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಅದು ಕೂದಲಿಗೆ ಒಳ್ಳೇದು. ನಾನು ಯಾರಿಗೂ ಇಷ್ಟ ಆಗಲ್ಲ, ಏನೋ ಮೋಸ್ಟ್ ಆಫ್ ದ ಪೀಪಲ್ಗೆ, ಬಟ್ ಕರ್ಬೇವಿನ ಸೊಪ್ಪು ಕೂದಲಿಗೆ ತುಂಬ ಒಳ್ಳೇದು. ಸೊ ಅದನ್ನು ತಿನ್ನಿ ಆದಷ್ಟು ಎಲ್ಲರೂ. ಓಕೆ. ನೆಕ್ಸ್ಟು ಇವಾಗ ಈರುಳ್ಳಿ ಹಾಕ್ತೀನಿ. ಆ್ಯಕ್ಚುಲಿ ಒಂದು ತುಂಬ ಸಿಂಪಲ್ ಆಗಿರೋ ಡಿಶ್ಶು, ಮತ್ತು ಎಗ್ ಆಗ್ತಾ ಇರೋದ್ರಿಂದ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಒಂದು ಲೋ ಕ್ಯಾಲರಿ ಹೈ ಪ್ರೋಟೀನ್ ಕರಿ ಅಂತಲೇ ಹೇಳ್ಬೋದು, ಎಗ್ ಕರಿ. ನಾವು ಯೂಶಲಿ ಎಲ್ಲ ಅಡುಗೆಗೂ ಆಯಿಲ್ ಹಾಕ್ಲೇಬೇಕು ಅಂತ ಏನಿಲ್ಲ. ಆಯಿಲ್ ಹಾಕ್ತಾರೇನೂ ಕುಕ್ಕಿಂಗ್ ಮಾಡೋದು. ಜಸ್ಟ್ ಒಂದು ಸ್ಪ್ರೇ ಅಷ್ಟೇ ಮಾಡಿದ್ದು ನಾವು. ಇವಾಗ ಇದು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವಾ, ಇದನ್ನ ಹಾಕ್ತಿದ್ದೀನಿ. ಓಕೆ. ಒಂದು ಸ್ವಲ್ಪ ನೀರು ಇಟ್ಕೊಡ್ತೀರಾ? ಓಕೆ. ಬೇಗ ಬೇಗ ಸ್ಟಾರ್ಟ್.
ಸ್ವಲ್ಪ ನೀರು ಹಾಕೊಂಡೆ. ನೀವು ನಿಮ್ಗೆ ಹೆಂಗೆ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಮೇಲೆ ಎಷ್ಟು ನೀರು ಬೇಕೋ ಹಾಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇದನ್ನ ಒಂದು ಸ್ವಲ್ಪ ತಿಕ್ಕಾಗೆ ಮಾಡ್ತಾ ಇದ್ದೀನಿ. ನೀವು ಅನ್ನಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ. ಚಪಾತಿಗೆಲ್ಲ ಅಂದರೆ ನನಗೆ ಅದು ನೀರಿದ್ರೆ ಇಷ್ಟ ಆಗಲ್ಲ. ಸೊ ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಗೆ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಿ ಅಷ್ಟೊತ್ತಿಗೆ ಎಗ್ನ ಕಟ್ ಮಾಡ್ಕೊಳ್ಳೋಣ. ಬಾಯ್ಲ್ ಮಾಡಿರೋ ಎಗ್ನ. ಓಕೆ, ಕಟ್ ಮಾಡ್ಕೊತೀನಿ ನಾನು. ಮಟನ್ ಜಾಸ್ತಿ ಬೇಯಿಸ್ಬಾರ್ದು, ಎಕ್ಸಾಕ್ಟ್ 10 ಮಿನಿಟ್ಸ್ ಬೇಯಿಸಿದ್ರೆ ಈ ಥರ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಓಕೆ, ಈ ಥರ ಕಟ್ ಮಾಡಿ ಹಂಗೇನೂ ಹಾಕ್ಕೋಬೋದು ಉಂಡುಂಡೆ. ಬಟ್ ಆ ಮಸಾಲೆ ಎಲ್ಲ ಒಂದು ಸ್ವಲ್ಪ ಹತ್ಲಿ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀವಿ ನಾವು. ಆ ಎಲ್ಲೋ ಪಾರ್ಟ್ ಎಲ್ಲ ತೆಗೆದ್ಬಿಡಿ. ಡೈರೆಕ್ಟ್ ಹಾಕೋದಾ? ಹಾಂ, ಅದನ್ನ ಒಂದು ಸ್ವಲ್ಪ ಹೀಗೆ ಪುಡಿ ಮಾಡಿ ಹಾಕೋಣ. ಸೊ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. 2 ಮೊಟ್ಟೆ ತೊಗೊಂಡಿದ್ದೀನಿ, ಮಿಕ್ಕಿದೆಲ್ಲ ಹಂಗೆ ಇದೆ. ಓಕೆ, ಥ್ಯಾಂಕ್ ಯು. ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಇದಕ್ಕೆ ಹಾಕ್ಬೇಕಾ? ಹಾಂ, ಹಾಕಿ. ನಾರ್ಮಲ್ ಸುಮ್ಮನೆ ಪ್ರೆಸ್ ಮಾಡಿ ಹಾಕ್ತೀನಿ. ಹಾಂ, ಹಾಕಿ. ಆಲ ಸ್ಮೆಲ್ ಬರ್ತಾ ಇದೆಲ್ಲ ಚೆನ್ನಾಗಿ. ಹಾಂ, ಮಗ ಮಾಡ್ತಿದೆ. ಪುದೀನ ಸ್ಮೆಲ್ ಬರ್ತಿದೆ ಏನಾಗಿ. ಓಕೆ. ಒರಿಜಿನಲ್ ರೆಸಿಪಿ ಪುದೀನ ಇರಲಿಲ್ಲ, ಇವರು ಪುದೀನ ಹಾಕೋಣ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿ ಪುದೀನ ಸ್ಮೆಲ್ ಮಗ ಅಂತ ಬರ್ತಿದೆ. ಯೂಶಲಿ ನಾವು ಏನೇ ನೋಡಿದ್ರೂ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ನಾವು ಒಂದು ಸ್ವಲ್ಪ ನಮ್ಮ ಫ್ಲೇವರಿಗೆ ತಕ್ಕಂಗೆ ಕಸ್ಟಮೈಸ್ ಮಾಡಿಕೊಂಡು ಮಾಡ್ತೀವಿ ಯಾವಾಗ್ಲೂ ಇಬ್ಬರು. ಆ್ಯಕ್ಚುಲಿ ಇನ್ನು ನನ್ನ ಹಸ್ಬೆಂಡು ಡೆಸರ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನೂ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀವಿ. ಇವಾಗ ಬೇಯಿಸಿರೋ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಹಂಗೆ ಸುಮ್ಮನೆ ಇಡೋದಾ? ಹಾಂ, ಮತ್ತು ಇದಕ್ಕೆ ಒಂದು ಸ್ವಲ್ಪ ಓಟ್ಸ್ ಪೌಡರ್ ಮಾಡ್ಕೊಂಡಿರೋದು ಹಾಕ್ತಿದ್ದೀನಿ. ಓಕೆ. ಓಟ್ಸ್ ಪೌಡರ್ ಏನಕ್ಕೆ ಹಾಕ್ತಿರೋದು? ಒಂದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರಲಿ ಅಂತ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಓಟ್ಸಲ್ಲಿ ತುಂಬ ಫೈಬರ್ ಇರುತ್ತೆ. ಸೊ ಇಟ್ ಇಸ್ ಗುಡ್ ಫಾರ್ ಹೆಲ್ತ್. ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ, ತುಂಬ ಗಟ್ಟಿ ಆಗ್ತಿದ್ರೆ. ಹಾಂ, ಥ್ಯಾಂಕ್ ಯು. ಸಾಕಾ? ಇನ್ನೊಂದು ಸ್ವಲ್ಪ ಬೇಕಾ? ನಾವು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ, ಚೆನ್ನಾಗಿರುತ್ತೆ. ಇಲ್ಲಿದೆ ಪೆಪ್ಪರ್ ಪೌಡರ್, ಹಾಕ್ತೀರಾ? ಸಾಕಷ್ಟು? ಹಾಂ, ಹಾಂ. ಆಗಿದೆಯಾ? ಪೆಪ್ಪರ್ ಪುಡಿ ಒಂದು ಸ್ವಲ್ಪ ಮಿಕ್ಸ್ ಆಗಬೇಕು. ಓಕೆ. ಈಗ ಹಾಕಿದಲ್ಲ, ಸೊ ಅದು ಈ ಥರ ಕಾಣಿಸ್ತಾ ಇದೆ, ಕಲರ್ಫುಲ್ ಆಗಿದೆ. ಥಿಕ್ನೆಸ್ ಬರ್ತಿದಲ್ಲ ಈಗ? ಹಾಂ, ಇವಾಗ ಥಿಕ್ನೆಸ್ ಬರ್ತಾ ಇದೆ, ಕುದೀತಾ ಇದೆ ಚೆನ್ನಾಗಿ. ಇನ್ನೊಂದು ಸ್ವಲ್ಪ ಆಗಲಿ, ಆಮೇಲೆ ಆಫ್ ಮಾಡೋಣ, ರೆಡಿ ಆಗಿರುತ್ತೆ.
ಟ್ರೈ ಮಾಡಿಬಿಟ್ಟು ಹಂಗೆ ನಮ್ಮ ಅತ್ತೆ ಮಾವಂಗೂ ಟ್ರೈ ಮಾಡಿಸಿ ಅವ್ರ ಹತ್ರನೂ ಕೇಳೋಣ ಹೆಂಗಿತ್ತು ಅಂತ ರಿವ್ಯೂ ನಾವಿಬ್ಬರು ಮಾಡಿದ್ದು. ಅಲ್ವಾ? ಹ್ಞೂ ಟೇಸ್ಟ್ ಮಾಡೋಣ. ಬಿಸಿ ಇದೆ. ಚೆನ್ನಾಗಿದಲ್ಲ? ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ. ರೆಡಿಯಾಗಿದೆ. ಫಸ್ಟು ಅತ್ತೆ ಮಾವಂಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಥ್ಯಾಂಕ್ ಯು. ಎಗ್ದು ಕರಿ ಮಾಡಿದ್ದೀವಿ. ಹೆಂಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳಿ. ಸೂಪರ್ ಆಗೈತೆ. ಥ್ಯಾಂಕ್ ಯು ಮಾವ. ಹೆಂಗಿದೆ ಮಾವ? ಇದೆ ಚೆನ್ನಾಗಿದೆಯಾ? ಸಖತ್ತಾಗಿದೆ. ನಾನು ಟೇಸ್ಟ್ ನೋಡಿ ರಿಯಲ್ ಆಗಿ ಹೇಳ್ತೀನಿ. ನಿಜ ಚೆನ್ನಾಗಿದೆ. ಥ್ಯಾಂಕ್ ಯು. ಯಾ ಪ್ರೌಡ್ ಆಫ್ ಅಸ್. ಯಾ